ರಾಯಬಾಗ ತಾಲೂಕಿನ ಸುಕ್ಷೇತ್ರ ಪರಮಾನಂದವಾಡಿ ಗ್ರಾಮದಲ್ಲಿ 2026ರ ಯುಗಾದಿ ಜಾತ್ರಾ ಮಹೋತ್ಸವದ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ವತಿಯಿಂದ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಗಳಿಗೆ ಪೂಜೆ ಸಲ್ಲಿಸಿ ಬಿಡುಗಡೆ ಮಾಡಲಾಗಿದೆ. ರಾಯಬಾಗ ತಾಲೂಕಿನ ಸುಕ್ಷೇತ್ರ ಪರಮಾನಂದವಾಡಿ ಗ್ರಾಮದಲ್ಲಿ ಇರುವ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ವತಿಯಿಂದ 2026ರ ಯುಗಾದಿ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಗಳನ್ನು ಪೂಜೆ ಸಲ್ಲಿಸಿ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಹಲ್ಯಾಳದ ಚಿದಾನಂದ ಸ್ವಾಮೀಜಿ ಅವರು ವಿಶೇಷವಾಗಿ ಉಪಸ್ಥಿತರಿದ್ದರು. ಶ್ರೀ ಗುರುದೇವ ಬ್ರಹ್ಮಾನಂದ ಮಹಾಶಿವಯೋಗಿಗಳ 50ನೇ ಮಹಾಸಮಾಧಿ ಸ್ಮರಣೋತ್ಸವ ಹಾಗೂ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಶಿವಯೋಗಿಗಳ 20ನೇ ಮಹಾಸಮಾಧಿ ಸ್ಮರಣೋತ್ಸವದ ನಿಮಿತ್ತ ಆಶ್ರಮದ ಪೀಠಾಧಿಪತಿ ಡಾ. ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಆಶ್ರಮದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಮಾರ್ಚ್ 10ರಿಂದ 19, 2026ರವರೆಗೆ ನಡೆಯಲಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷ ಪೂಜೆ, ಭಜನೆ, ಪ್ರವಚನ ಹಾಗೂ ಮಹಾಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ತಿಳಿಸಲಾಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುವ ನಿರೀಕ್ಷೆಯಿದ್ದು, ಸಮಸ್ತ ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಸ್ವಾಮೀಜಿ ಮನವಿ ಮಾಡಿದರು. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡಿಕೊಳ್ತಾ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿಯಲ್ಲಿ ಮಾರ್ಚ್ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಶ್ರೀ ಗುರುದೇವರ ಒಂದು ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಯುಗಾದಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಪೂಜೆ ಮಾಡಿ ಬಿಡುಗಡೆಯನ್ನು ಮಾಡಿದ್ದೇವೆ. ಈ ಪತ್ರಿಕೆ ಎಲ್ಲರಿಗೂ ಕೂಡ ಮುಟ್ತಾವೆ. ಈ ಮೂಲಕವಾಗಿ ನಾನು ತಿಳಿಸೋದೇನು ಅಂತಂದರೆ, ಶ್ರೀ ಗುರುದೇವರ ಒಂದು ಸೇವೆ ಮತ್ತು ಕಾರ್ಯವನ್ನು ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡಿಕೊಂಡು ಹೋಗೋಣ. ಎಲ್ಲ ಗುರುಬಂಧುಗಳು, ಗುರುದೇವರ ಸದ್ಭಕ್ತರು ಕೂಡಿಕೊಂಡು ಗುರುದೇವರ ಒಂದು 50ನೇ ವರ್ಷದ ಮಹಾಸಮಾಧಿ ಮಹೋತ್ಸವ, ಸಿದ್ದೇಶ್ವರಪ್ಪಗಳವರ ಒಂದು 20ನೇ ಮಹಾಸಮಾಧಿ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿಕೊಂಡು ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಸೊಬಗು ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬನ್ನಿ, ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಈ ಮೂಲಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಾತ್ರೆ ಏನೇ ಕಾರ್ಯಕ್ರಮ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಗಳು ಮಾರ್ಚ್ 17ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ನಡೀತವೆ. ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಗದಗಿನ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಈ ಕಾರ್ಯಕ್ರಮದಲ್ಲಿ ಕರಿಕಟ್ಟಿಯ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳವರು, ಇಂಚಲದ ಪೂರ್ಣಾನಂದ ಮಹಾಸ್ವಾಮಿಗಳವರು, ಚಿಂಚಲೆಯ ಸಿದ್ದಪ್ರಸಾದ ಸ್ವಾಮಿಗಳವರು, ಹಾಗೆ ನಮ್ಮ ಸಂಘದ ರಿಯ ಗುರುನಾಥ ಮಹಾರಾಜರು, ಸಿರುಗೂರದ ಕಲ್ಮೇಶ್ವರ ಮಹಾರಾಜರು, ಹಾಗೆಯೇ ನಮ್ಮ ಶಶಿಕಾಂತ್ ಗುರೂಜಿಯವರು, ಅಬ್ದುಲ್ಲಾಟದ ಮಾತೋಶ್ರೀ ಶಾರದಾ ಭಾರತಿ ಅಮ್ಮವರು, ಉಮ್ರಾಣಿಯ ಮಾತೋಶ್ರೀ ಅಕ್ಕಮಹಾದೇವಿ ತಾಯಿಯವರು, ಹಾಗೆ ಕೆರೂರದ ಕೇದಾರೇಶ್ವರ ಮಹಾರಾಜರು, ಮೋಳವಾಡದ ಸುಭಾಷ್ ಸೆವಾಳೆ ಮಹಾರಾಜರು, ಜೊತೆಗೆ ನಮ್ಮ ಮೊರಬದ ಚಿಂತಕರಾಗಿರತಕ್ಕಂತಹ DS ನಾಯಕ್ ಸರ್ ಅವರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಮಹಾದಾನಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ದಾಸೋಹದ ಸೇವೆಯನ್ನು ಸಲ್ಲಿಸ್ತಾ ಇರುವ ನಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಶ್ರೀ ಮಹೇಶ್ ತಮ್ಮಣ್ಣವರು ಭಾಗವಹಿಸ್ತಾರೆ. ರಾಯಬಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DM ಐವಳಿ ಸಾಹೇಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಮಹಾತ್ಮರಿಗೆ ಕಾಣಿಕೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ ಮಾಜಿ ಶಾಸಕರು ಆಗಿರತಕ್ಕಂತಹ P. ರಾಜೀವ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಶಾಲು ಹೂಮಾಲೆಯ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ BC ಸರಿಕರ್ ಸರ್ ಅವರು ಕೂಡ ಮಾಜಿ ಶಾಸಕರು ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಕ್ಕರೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ KP ಮಗೇನವ್ರ ಸರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪೆಂಡಾಲ್ ಸೇವೆಯನ್ನ ಸುನಿಲ್ ಗೌಡ ಬಸಗೌಡ ಪಾಟೀಲ್ ಕೆಬ್ಲಾಪುರ್ ಅವರು, ಹಾಗೆ ನಮ್ಮ ಬಸವರಾಜ್ ಸಿದ್ದಪ್ಪ ಸಣದಿ ಅವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ನೆನಪಿನ ಕಾಣಿಕೆ ಸೇವೆಯನ್ನ ನಮ್ಮ ಶ್ರೀ ರಾಜಶೇಖರ್ ಪಾಟೀಲ್
ಅವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು. ಅವರು ಕೂಡ ನೆನಪಿನ ಕಾಣಿಕೆಯನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಶ್ರೀ ಶಿವಾನಂದ ಅಣ್ಣಪ್ಪ ಬೀರನವರು ಕೂಡ ಸೈನಿಕರು, ಅವರು ಕೂಡ ಈ ಸೇವೆಯಲ್ಲಿ ಭಾಗಿಗಳಾಗಿದ್ದಾರೆ. ಮುದ್ರಣ ಸೇವೆಯಾಗಿ ನಮ್ಮ ಕೆಮ್ಲಾಪುರದ ಜನತಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕೆಮ್ಲಾಪುರದವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ದೀಪಾಲಂಕಾರ ಸೇವೆಯನ್ನು ನಮ್ಮ ಚಿಂಚಲಿಯ ಗಜಾನನ್ ಲೈಟಿಂಗ್ ಡೆಕೋರೇಷನ್ ದವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ಅನೇಕ ಜನ ನಮ್ಮ ಗ್ರಾಮ ಸುತ್ತಮುತ್ತಲಿನ ಗ್ರಾಮದವರು ತನು ಮನ ಧನದಿಂದ ನಿತ್ಯ ಅನ್ನದಾಸೋಹ, ಬಹುಶಃ ನಾವು ಈ ಪತ್ರಿಕೆಯಲ್ಲಿ 2 ದಿನದ ಮಾತ್ರ ನಾವು ಹಾಕಿದ್ದೇವೆ, 17, 18. ಜೊತೆಗೆ 10ನೇ ತಾರೀಕಿನಿಂದ ಹಿಡಿದು 16ನೇ ತಾರೀಕಿನವರೆಗೂ ಕೂಡ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ. ಅನೇಕ ಜನ ಸದ್ಭಕ್ತರು ಗುರುಗಳ ಮೇಲೆ ಪ್ರಾಣಕ್ಕೆ ಪ್ರಾಣವನ್ನ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರು ತನು ಮನಧನದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲರ ಸೇವೆಗೆ ನಾವು ಎಷ್ಟು ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಸಲ್ಲಿಸಿದರೂ ಕೂಡ ಸಾಕಾಗುವುದಿಲ್ಲ. ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಗುರುದೇವ ಬ್ರಹ್ಮಾನಂದ ಮಹಾಶಿವಯೋಗಿಗಳವರೊಂದು ಕಾರ್ಯಕ್ರಮ, ಯುಗಾದಿಯ ಜಾತ್ರೆ ಅಂತಂದ್ರೆ ಅದೊಂದು ದೊಡ್ಡ ಹಬ್ಬ, ದೊಡ್ಡ ಸಡಗರ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗ್ರಾಮದವರು ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರು, ಗಣ್ಯಮಾನ್ಯರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳು, ಜೊತೆಗೆ ಸ್ತ್ರೀ ಶಕ್ತಿ ಸಂಘಟನೆಗಳು, ಯುವಶಕ್ತಿ ಸಂಘಟನೆಗಳು, ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುದೇವರ ಒಂದು ಸೇವೆಯನ್ನ ಮಾಡಿ ತಮ್ಮೆಲ್ಲರ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಮಾತನ್ನ ತಿಳಿಸ್ತಾ, ಮತ್ತೊಂದು ಸಾರಿ ಈ ಹೊತ್ತಿನ ಈ ಪತ್ರಿಕಾ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ.